ನೋಡಿ, ಈ ತ್ರಿವಳಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗುವಂತಹ ಪ್ರಯತ್ನ ಮಾಡಿದ ಆ ಪ್ರಕರಣಕ್ಕೆ ಈಗ ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ರಿಯಾಕ್ಟ್ ಮಾಡ್ತಿದ್ದಾರೆ. ಎಲ್ಲರ ದೇಹದ ಮೇಲೂ ಕೂಡ ಮಚ್ಚಿನಿಂದ ಹೊಡೆದಿರುವಂತಹ ಗಾಯಗಳಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಕೊಲೆ ಆಯಿತು ಎಂಬುದರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈಗ ಸಿಕ್ತಿರುವಂತದ್ದು ಆತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಂತ ಹೇಳಿ, ಬಟ್ ಆದ್ರೆ ಮಚ್ಚಿನಿಂದ ಹೊಡೆದಿರುವಂತಹ ಒಂದಷ್ಟು ಕಲೆಗಳು ಇದೆ ಪ್ರಾಥಮಿಕ ವರದಿಯಲ್ಲಿ ಸಿಗ್ತಾ ಇದೆ. ಯಾಕೆ ಕೊಲೆ ಆಯ್ತು? ಹಾಗಾದ್ರೆ ಕುಟುಂಬದಲ್ಲಿ ಏನಾದ್ರೂ ಮನಸ್ತಾಪ ಇತ್ತಾ, ಜಗಳ ಆಗ್ತಿತ್ತಾ? ಈಗ ಅಲ್ಲಿನ ಸ್ಥಳೀಯರು ಅಂದ್ರೆ ಸಂಬಂಧಿಕರು ರಿಯಾಕ್ಟ್ ಮಾಡಿದನ್ನ ಗಮನಿಸಿದ್ವಿ. ಎಲ್ಲೂ ಕೂಡ ಏನು ಗಲಾಟೆ ಇರಲಿಲ್ಲ, ಚೆನ್ನಾಗೇ ಇದ್ರು ಅಂತ ಕೂಡ ಹೇಳ್ತಾ ಇದ್ರು. ಸುಮಾರೊಂದು 8:15 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತೆ ಒಂದು ಅಜ್ಜಿ ಮತ್ತೆ ಏನು ಈ ಮಾವ ಮತ್ತೆ ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನ್ ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತೆ ಅವರ ಅತ್ತೆ ಇರುವಂತದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂತ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದಾರ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಸರ್, ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ? ಇಲ್ಲ, ಆತರ ಏನು ಇನ್ನು ಮಾಹಿತಿ ನಮಗಿಲ್ಲ. ಅವರು ನೋಡಿದ್ದಂತ ಮೊದಲನೇ ವ್ಯಕ್ತಿಯನ್ನೇ ಈಗ ಏನ್ ಸೀನ್ ನೋಡಿದ್ರು ಅದನ್ನ ತಮಗೆ ಹೇಳಿದ್ದೀನಿ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಇದ್ರೆ ಸ್ಥಳೀಯರಿಂದ ಮಾಹಿತಿ ತಗೊಳ್ತೀವಿ. ಇಲ್ಲಿವರೆಗೂ ಮಾತಾಡ್ತಿರೋದನ್ನ ನಾವು ಕೇಳಿಸ್ಕೊಂಡ್ವಿ, ಏನಾಗಿರಬಹುದು ಕುಟುಂಬದಲ್ಲಿ ಅಂತ ಹೇಳಿ. ಒಂದು ಕಡೆ ಮಾನಸಿಕ ಖಿನ್ನತೆ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಮಚ್ಚಿನಿಂದ ಒಡೆದಂತಹ ಗಾಯಗಳಾಗಿದೆ ಅಂತ ಹೇಳ್ತಿದ್ದಾರೆ. 2 ಮಹಿಳೆಯರು ಜೊತೆಗೆ ಒಬ್ಬ ಪುರುಷ ಈಗ ಸಾವನ್ನಪ್ಪಿರುವಂಥದ್ದು. ಅಕ್ಕಪಕ್ಕದವರು ಹೇಳುವ ಪ್ರಕಾರವಾಗಿ ಅಥವಾ ಸಂಬಂಧಿಕರು ಹೇಳ್ತಿರುವ ಒಂದು ಮಾತುಗಳನ್ನು ಕೇಳಿಸ್ಕೊಳ್ತಾ ಹೋದರೆ ಎಲ್ಲರೂ ಕೂಡ ಚೆನ್ನಾಗೇ ಇದ್ರು, ಇದ್ದಕ್ಕಿದ್ದಾಗೆ ಏನಾಯಿತು ಅಂತ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದರು.